ಇನ್ನು ಸಿದ್ದು ರಾಜೀನಾಮೆ ಬೆನ್ನಲ್ಲೇ ಡಿಕೆಶಿ ಪದಗ್ರಹಣಕ್ಕೆ ಈಗ ದಿನಗಣನೆ ಶುರುವಾಗಿದೆ. ದಿನ ಮುಹೂರ್ತ ಯಾವುದು ಕೂಡ ಅಧಿಕೃತವಾಗಿ ನಿಗದಿಯಾಗಿಲ್ಲ. ಆದರೆ ಸೋಮವಾರ ಅಥವಾ ಬುಧವಾರ ಗೋಧೂಳಿ ಮುಹೂರ್ತದ ಸಂದರ್ಭದಲ್ಲಿ ಈ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇಂದೋರ್ನಿಂದ ವಾಪಸ್ಸಾಗಿದ್ದಾರೆ. ಆದರೆ ಇಲ್ಲಿ ಅವರು ಸೂಚಿಸಿರುವಂಥದ್ದು ಖುದ್ದಾಗಿ ನೀವೇ ಬಂದು ಇನ್ನೊಮ್ಮೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚಿಸಿದ್ದಾರೆ. ಸೊ ಹೀಗಾಗಿ ಹೊಸ ಟ್ವಿಸ್ಟ್ ಅನ್ನ ರಾಜ್ಯಪಾಲರು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಅಂಗೀಕಾರ ಆಯಿತು ಅಂತಾದರೆ ಶನಿವಾರ CLP ಮೀಟಿಂಗ್ ಆಗುತ್ತೆ. ಆ CLP ಸಭೆಯಲ್ಲಿ ಹೊಸ CM ಹೆಸರನ್ನ ಘೋಷಣೆ ಮಾಡಲಾಗುತ್ತೆ. ಇದಾದ ಮೇಲೆ ಪದಗ್ರಹಣ ಕಾರ್ಯಕ್ರಮ. ಸೊ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ 2 ಸ್ಥಳಗಳನ್ನು ಈಗ ನಿಗದಿ ಮಾಡಲಾಗಿದೆ. ಒಂದು ಕಂಠೀರವ ಕ್ರೀಡಾಂಗಣ ಅಥವಾ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್. ಈ 2ರಲ್ಲಿ ಒಂದನ್ನು ಆಯ್ಕೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ತೆರೆಮರೆಯಲ್ಲೇ ಈ ಎಲ್ಲ ಕೆಲಸಕ್ಕೆ DK ಶಿವಕುಮಾರ್ ಅವರ ಆಪ್ತ ಬಳಗ ತಯಾರಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಇವತ್ತು ಲೋಕಭವನದ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿ ಸಿದ್ದರಾಮಯ್ಯ ಅವರು ಬಂದಿದ್ದರು. ಆದರೆ ಲೋಕಭವನಕ್ಕೆ ವಾಪಸ್ಸಾದಂಥ ಇಂದೋರ್ನಿಂದ ವಾಪಸ್ಸಾದಂಥ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಿದ್ದರಾಮಯ್ಯ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಖುದ್ದಾಗಿ ಬಂದು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಬೇಕು ಅಂತ ಹೇಳಿ. ಸೊ ದೆಹಲಿಯ ಪ್ರಹಸನವನ್ನು ಮತ್ತೆ ಮುಗಿಸ್ಕೊಂಡು ವಾಪಸ್ ಬಂದಂಥ ಸಂದರ್ಭದಲ್ಲಿ ಇವರು ಫಿಸಿಕಲಿ ಹೋಗಿ ಮತ್ತೊಮ್ಮೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಬಹುದು. ಅದನ್ನು ಅಂಗೀಕಾರ ಆಗಿದ ಮರುದಿನಾನೇ CLP ಸಭೆ ಆಗಬಹುದು. ಸೋಮವಾರ ಅಥವಾ ಬುಧವಾರ ನೂತನ CM ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಹುಪಾಲು DK ಶಿವಕುಮಾರ್ ಅವರ ಹೆಸರೇ CLP ಸಭೆಯಲ್ಲೂ ಕೂಡ ಫೈನಲೈಸ್ ಆಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಎಲ್ಲೆಡೆ ಹರಿದಾಡ್ತಾ ಇದೆ. ಇನ್ನೂ ಕೂಡ ಕ್ಲಾರಿಟಿ ಇಲ್ಲ, ಬಟ್ ಆಲ್ಮೋಸ್ಟ್ ಇದೇ ಕನ್ಫರ್ಮ್ ಅನ್ನುವಂಥ ನಿಟ್ಟಿನಲ್ಲೇ ಈಗ DK ಶಿವಕುಮಾರ್ ಅವರ ಕ್ಯಾಂಪ್ ಕೂಡ ಪದಗ್ರಹಣ ಕಾರ್ಯಕ್ರಮಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಸೋಮವಾರ ಅಥವಾ ಬುಧವಾರ ಗೋಧೂಳಿಯ ಸಮಯದಲ್ಲಿ ಐದರ್ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಅಥವಾ ಕಂಠೀರವ ಕ್ರೀಡಾಂಗಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಸೇರಿಸಿ ಈ ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನುವಂಥ ಉದ್ದೇಶವನ್ನು DK ಶಿವಕುಮಾರ್ ಹಾಗೂ ಅವರ ಆಪ್ತ ಬಳಗ ಈಗ ಪ್ಲ್ಯಾನ್ ಮಾಡಿಕೊಂಡಿದೆ. ತಯಾರಿಯನ್ನು ಕೂಡ ನೆರವೇರಿಸ್ತಾ ಇರುವಂಥದ್ದು. ಆ್ಯಂಡ್ ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಫೋನು ಮುಖಾಂತರ ಜಾಯಿನ್ ಆಗಿದ್ದಾರೆ. ಹರೀಶ್, ಈಗ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಸೋಮವಾರ ಅಥವಾ ಬುಧವಾರ DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದರೆ ಈ ಇಡೀ ಟ್ವಿಸ್ಟ್ ಕೊಟ್ಟಿರುವಂಥದ್ದೇನು ಈ ಪ್ರಕರಣಕ್ಕೆ ಅಥವಾ ಈ ಒಂದು ವಿಷಯಕ್ಕೆ ಅಂತಂದರೆ ಸಿದ್ದರಾಮಯ್ಯನವರ ರಾಜೀನಾಮೆ. ಇದು ಒಂದು ಕಡೆ ಆದರೆ ಡೆಲ್ಲಿಯಲ್ಲಿ ಈಗ ಇಬ್ಬರು ನಾಯಕರಿದ್ದಾರೆ. ಹೈಕಮಾಂಡ್ ಮುಂದೆ ಹೈಕಮಾಂಡ್ ಹೇಳಿದಂಥ ಕೆಲಸ ಆಗಿದೆ, ಇವರು ನಿರ್ವಹಿಸಿದ್ದಾರೆ, ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆದರೆ ನನ್ನದು ಕೆಲವೊಂದು ಷರತ್ತುಗಳಿದ್ದಾವೆ ಅಂತ ಹೇಳಿ ಹೈಕಮಾಂಡ್ ಮುಂದೆ ಬಿಗಿಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆಯಾ ಅಂತ ಸಿದ್ದರಾಮಯ್ಯನವರು? ಬಹಳ ಮುಖ್ಯವಾಗಿ CM ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಕೂಡ ರಾಜೀನಾಮೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸೊ ದೆಹಲಿಗೂ ಕೂಡ ಈಗ ತೆರಳಿದ್ದಾರೆ. ದೆಹಲಿಯಲ್ಲಿ ನಾಳೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ರು ಕೂಡ ಹೈಕಮಾಂಡ್ ನಾಯಕನ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ. ಅಂದ್ರೆ ಮುಂದಿನ ಪ್ರಕ್ರಿಯೆ ಹೇಗಿರ್ಬೇಕು, ಏನ್ ಮಾಡ್ಬೇಕು, ಏನ್ ಸ್ವರೂಪದಲ್ಲಿ ಇರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಜೊತೆ ಹೈಕಮಾಂಡ್ ನಾಯಕರು ಚರ್ಚೆ ನಡೆಸ್ತಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಉಭಯ ನಾಯಕರ ಜೊತೆ ಸಮಾಲೋಚನೆಯನ್ನು ಕೂಡ ನಡೆಸ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂಗೆ, ಅಂದ್ರೆ ನೂತನ ಮುಖ್ಯಮಂತ್ರಿ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ರಚನೆ ಮಾಡಬೇಕಾಗತ್ತೆ. ಆ ಸಚಿವ ಸಂಪುಟದ ಸ್ವರೂಪ ಹೇಗಿರ್ಬೇಕಾಗತ್ತೆ, ಯಾವ ಮಾನದಂಡವನ್ನು ಅನುಸರಿಸಬೇಕಾಗತ್ತೆ, ಯಾರ್ಯಾರಿಗೆ ಅವಕಾಶ ಕೊಡಬೇಕಾಗತ್ತೆ, ಯಾರಿಗೆ ಈಗ ಹಳಬ್ರಿದ್ರು ಹಳಬ್ರಿಗೆ ಅವಕಾಶ ಕೊಡೋದೋ ಬೇಡ, ಕೊಡೋದಾದ್ರೆ ಎಷ್ಟನ್ನು ಕೊಡ್ಬೇಕಾಗತ್ತೆ. ಸೊ ಹೀಗೆ 10 ಹಲವು ಆಯಾಮಗಳಲ್ಲಿ ಕೂಡ ಚರ್ಚೆ ನಡೆಯುತ್ತೆ. ಅದರಲ್ಲಿ ಬಹುತೇಕ ಹೊಸಬರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆ ಆಗ್ತಿದೆ. ಈಗಾಗಲೇ ಕೂಡ ಈಗ ಹಿಂದೆ ಮಾಡಿದಂತಹ ಸಚಿವ ಸಂಪುಟದಲ್ಲಿ ಇದ್ದಂಥವ್ರಿಗೆ ಬಹುತೇಕರಿಗೆ ಕೊಡಬೇಕು, ಅವ್ರು ಯಾರಿಗೂ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಳೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಸೊ ಹಾಗಾಗಿ ಹೊಸ ಮುಖಗಳಿಗೆ 20ಕ್ಕೆ ಹೆಚ್ಚು ಜನಕ್ಕೆ ಕೊಡಬೇಕು ಅನ್ನುವಂಥ ಚರ್ಚೆ ಆಗಿದೆ.
ಅದೆಲ್ಲಕ್ಕಿಂತಲೂ ಕೂಡ ಶನಿವಾರ CLC ಸಭೆ ಕೂಡ ನಡೆಯುವಂತ ಸಾಧ್ಯತೆ ದಟ್ಟವಾಗಿದೆ. ಈಗ ರಾಜ್ಯಪಾಲರು ಕೂಡ ಅವ್ರನ್ನ ನಾಳೆ ಬಹುತೇಕ DC ಸಿದ್ದರಾಮಯ್ಯ ಅವರು ನೇರವಾಗಿ ಭೇಟಿ ಮಾಡ್ತಾರೆ ನಾಳೆ ರಾಜ್ಯಪಾಲರನ್ನ ಅಂತ ಹೇಳಲಾಗ್ತಿದೆ. ಅದು ಭೇಟಿ ಮಾಡಿದ ನಂತರ ಅದು ರಾಜೀನಾಮೆ ಅಂಗೀಕಾರ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನ ರಾಜ್ಯಪಾಲರನ್ನ ಭೇಟಿ ಆಗ್ತಿದ್ದಾರೆ ಅನ್ನುವಂಥದ್ದು. ಅದಾದ ನಂತರ CLC ಸಭೆ ಶನಿವಾರ ನಡೆಯಲಿದೆ. ಸೋಮವಾರ ಇಲ್ಲವೇ ಬುಧವಾರ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಆದ್ರೆ ಪ್ರಮಾಣ ವಚನ ಕಾರ್ಯಕ್ರಮ ನೂತನ ಮುಖ್ಯಮಂತ್ರಿ ಒಬ್ಬರದು ಸೀಮಿತ ಆಗೋದಿಲ್ಲ. ಅದ್ರ ಜೊತೆಗೆ ಒಂದಷ್ಟು ಜನ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ವಿ. ಸೊ 2 ಹಂತಗಳಲ್ಲಿ ಸಚಿವರ ಸಂಪುಟ ರಚನೆ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಮೊದಲ ಹಂತದಲ್ಲಿ DK ಶಿವಕುಮಾರ್ ಅವರ ಜೊತೆ ಒಂದಷ್ಟು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಿದೆ. ಅದರಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಮತ್ತೆ ಅವರಿಗೆ ಪ್ರಮುಖವಾದ ಸಚಿವ ಸ್ಥಾನವನ್ನು ಕೂಡ ಕೊಡಲಾಗ್ತಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಅವರಿಗೆ ಬಹುತೇಕ ಬೃಹತ್ ಕೈಗಾರಿಕಾ ಇಲಾಖೆ ಖಾತೆಯನ್ನ ಕೂಡ ಕೊಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ DCM ಯಾವುದೇ ಕಾರಣಕ್ಕೂ ನಮ್ಮ ಪುತ್ರನಿಗೆ ಬೇಡ ಅನ್ನುವಂತ ಮಾತನ್ನ ಅವರು ನಯವಾಗಿಯೇ ಕೂಡ ಅವ್ರನ್ನ ನಿರಾಕರಿಸಿದ್ದಾರೆ. ಹಾಗಾಗಿ ಪ್ರಮುಖವಾದ ಪೋರ್ಟ್ಫೋಲಿಯೋವನ್ನು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೊಡುವಂತ ಸಾಧ್ಯತೆ ಇದೆ. ಅದರ ಉಳಿದಂತೆ ಸಮುದಾಯವಾರು ಪ್ರಾದೇಶಿಕವಾರು ಒಂದು ಸಚಿವ ಸಂಪುಟ ಒಂದು ರಚನೆ ಆಗ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಯಾರನ್ನೆಲ್ಲ ಸೇರಿಸ್ಕೊಳ್ತಾರೆ ಹೊಸ ಮುಖಗಳು ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.